ತನ್ನ ಮೂಲವನ್ನು ಮರೆತವರು ಯಾವತ್ತೂ ಅವರ ಗುರಿ ತಲುಪಲ್ಲ ಅಂತ ನಾವು ಯಾವತ್ತೂ ಒಂದು ಮಾತು ಕೇಳ್ತೀವಿ. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಜಯಲಲಿತಾ ಅವರು, ಇನ್ನೊಬ್ರು ಇದಾದ ಬಳಿಕ ರಾಜ್ಕುಮಾರ್ ಅವರು ಅವರನ್ನ ಚೆನ್ನೈಗೆ ಒಂದು ಭದ್ರತೆಯ ಮೂಲಕ ಕಳಿಸ್ಕೊಡ್ತಾರೆ. ಸೋ ಕಾಲ್ಡ್ ಪ್ರೊಡಕ್ಷನ್ ಕಾಲ್ಡ್ ಮೀ ಅಂತ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ತಮ್ಮ ಮೂಲವನ್ನು ಮರೆತಿರುವಂಥದ್ದು. ತನ್ನ ಮೂಲವನ್ನು ಮರೆತವರು ಯಾವತ್ತೂ ಅವರ ಗುರಿ ತಲುಪಲ್ಲ ಅಂತ ನಾವು ಯಾವತ್ತೂ ಒಂದು ಮಾತು ಕೇಳ್ತೀವಿ. ಅದೇ ವಿಚಾರ ನಾವು ಯಾವುದೇ ಕ್ಷೇತ್ರ ಆಗಿರಲಿ, ಯಾವುದೇ ಒಂದು ಕೆಲಸ ಮಾಡಿರಲಿ, ಉತ್ತುಂಗಕ್ಕೆ ಹೋದಾದ್ಮೇಲೆ ತಮ್ಮ ಮಣ್ಣನ್ನು ಮರೆತರೆ ಅದು ಯಾವ ರೀತಿ ಅವರಿಗೆ ಮತ್ತೆ ತಿರುಗುಬಾಣ ಆಗುತ್ತೆ ಅನ್ನೋದನ್ನ ನಾವು ಹಲವಾರು ನಟಿಯರಲ್ಲಿ ನಾವು ನೋಡ್ತೇವೆ. ಸೊ ಸದ್ಯಕ್ಕೆ ನಾವು ಅದೇ ರೀತಿಯಾಗಿರುವ ನೋಡ್ತಿರುವುದು ಅಂತ ಹೇಳಿದ್ರೆ, ಯಾವುದೇ ಕ್ಷೇತ್ರ ಆಗಿರಲಿ, ರಾಜಕಾರಣಿ ಆಗಲಿ ಅಥವಾ ನಟಿಯೇ ಆಗಿರಲಿ, ನಮ್ಮ ಮೂಲವನ್ನು ನಾವು ಯಾವತ್ತೂ ಮರಿಬಾರ್ದು. ಸೊ ಅದೇ ಒಂದು ದೊಡ್ಡ ತಪ್ಪು ಮಾಡಿದ್ದು ನಮ್ಮ ಎರಡು ದಕ್ಷಿಣ ಭಾರತದ ಇಬ್ಬರು ಪ್ರಭಾವಿ ಮಹಿಳೆಯರು. ಒಬ್ರು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಜಯಲಲಿತಾ ಅವರು, ಇನ್ನೊಬ್ರು ಸದ್ಯಕ್ಕೆ ಸುದ್ದಿಯಲ್ಲಿ ಇರುವಂತಹ ರಶ್ಮಿಕಾ ಮಂದಣ್ಣ ಅವರು. ಹಾಗಾದ್ರೆ ಜಯಲಲಿತಾ ಅವರು ಯಾವ ರೀತಿಯ ತಪ್ಪು ಮಾಡಿದ್ರು, ಅದೇ ಐತಿಹಾಸಿಕ ತಪ್ಪನ್ನ ರಶ್ಮಿಕಾ ಮಂದಣ್ಣ ಅವರು ಮತ್ತೆ ಮಾಡಿದ್ದಾರೆ. ಅದು ಯಾವ ತಪ್ಪು ಅಂತ ನಾವು ನೋಡ್ತಾ ಹೋದ್ರೆ, 1970ರಲ್ಲಿ ಜಯಲಲಿತಾ ಅವರು ಒಂದು ಸಿನಿಮಾ ಮಾಡ್ತಿರ್ತಾರೆ, ತಮಿಳು ಸಿನಿಮಾ. ಗಂಗಾ ಗೌರಿ ಚಿತ್ರದ ಶೂಟಿಂಗ್ ನಡೀತಾ ಇತ್ತು, ಭಾರಿ ಬರಸದಲ್ಲಿ ಶೂಟಿಂಗ್ ಆಗ್ತಾ ಇತ್ತು. ಸೊ ಆ ಸಂದರ್ಭದಲ್ಲಿ ಜಯಲಲಿತಾ ಅವರು ಒಂದು ಸಂದರ್ಶನ ಕೊಡ್ತಾರೆ ತಮಿಳು ಪತ್ರಿಕೆಗೆ. ಅಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ನಾನು ಅಪ್ಪಟ ತಮಿಳು ಹುಡುಗಿ ಅಂತ. ನಿಜವಾಗ್ಲೂ ನಾವು ನೋಡ್ತಾ ಹೋದ್ರೆ ಜಯಲಲಿತಾ ಅವರು ಕರ್ನಾಟಕದ ಹುಡುಗಿ. ಜಯಲಲಿತಾ ಅವರು ಹುಟ್ಟಿದ್ದು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ. ಹಾಗಾಗಿ ಈ ಒಂದು ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿರುವುದನ್ನು ನಮ್ಮ ಕರ್ನಾಟಕರು ನೋಡಿಬಿಟ್ಟು, ಆ ಸಂದರ್ಭದಲ್ಲಿ ಅವರೊಂದು ಶೂಟಿಂಗಲ್ಲಿರ್ತಾರೆ, ಪ್ರೀಮಿಯರ್ ಸ್ಟುಡಿಯೋದಲ್ಲಿರ್ತಾರೆ. ಆ ಒಂದು ಸ್ಟುಡಿಯೋಗೆ ವಾಟಾಳ್ ನಾಗರಾಜು ಅವರ ಒಂದು ಸಂಸ್ಥೆಯ, ಅವರ ಒಂದು ಹೋರಾಟ ಸಂಸ್ಥೆಯ ವತಿಯಿಂದ ಅವರು ವಾಟಾಳ್ ನಾಗರಾಜು ಅವರು ಅವರೊಟ್ಟಿಗೆ ಅನೇಕ ಕನ್ನಡ ಹೋರಾಟಗಾರರು ಹೋಗ್ತಾರೆ. ಸೊ ಮುತ್ತಿಗೆ ಹಾಕ್ತಾರೆ. ಆ ಟೈಮಲ್ಲಿ ಅಲ್ಲಿ ಡಾಕ್ಟರ್ ವರನಟ ರಾಜ್ಕುಮಾರ್ ಅವರು ಬಂದು ಈ ಒಂದು ಸಮಸ್ಯೆಯನ್ನ ಅಲ್ಲಿಗೆ ಸಮಸ್ಯೆನ ಆ ಒಂದು ಪರಿಸ್ಥಿತಿನ ಹ್ಯಾಂಡಲ್ ಮಾಡ್ತಾರೆ. ಅಲ್ಲಿಂದ ಜಯಲಲಿತಾ ಅವರನ್ನ ಇದಾದ ಬಳಿಕ ರಾಜ್ಕುಮಾರ್ ಅವರು ಅವರನ್ನ ಚೆನ್ನೈಗೆ ಒಂದು ಭದ್ರತೆಯ ಮೂಲಕ ಕಳಿಸ್ಕೊಡ್ತಾರೆ. ಸೊ ಅದೇ ರೀತಿ ಮತ್ತೆ ಒಂದು ತಪ್ಪು ಮಾಡಿದ್ದು ಅಂತ ಹೇಳಿದ್ರೆ ರಶ್ಮಿಕಾ ಮಂದಣ್ಣ ಅವರು. ಕನ್ನಡದ ಕಿರಿಕ್ ಪಾರ್ಟಿ ಅನ್ನೋ ಒಂದು ಸಿನಿಮಾದ ಮೂಲಕ ಇಂಟ್ರೊಡ್ಯೂಸ್ ಆಗಿರೋರು. ಎಲ್ಲರೂ ಸಾನ್ವಿ ಅಂತಾನೆ ಅವ್ರನ್ನ ಅಷ್ಟು ಇಷ್ಟಪಟ್ಟಿದ್ರು. ನ್ಯಾಷನಲ್ ಕ್ರಶ್, ಕರ್ನಾಟಕದ ಕ್ರಶ್ ಅಂತಾನೆ ಅವರು ಇಂಟ್ರೊಡ್ಯೂಸ್ ಆಗಿರುವಂತಹ ಹುಡುಗಿ. ಅವರು ಒಂದು ಸಂದರ್ಶನದಲ್ಲಿ, ಅಂದರೆ ಅವರ ಒಂದು ಚಾವ ಅನ್ನೋ ಒಂದು ಮೂವಿ ಆಗುತ್ತೆ, 2025ರಲ್ಲಿ ರಿಲೀಸ್ ಆಗುತ್ತೆ. ವಿಕ್ಕಿ ಕೌಶಲ್ ಅವರ ಒಟ್ಟಿಗೆ ನಟಿಸಿರುವಂಥದ್ದು. ಬಹಳ ಜನಮನ್ನಣೆಯನ್ನು ಕೂಡ ಪಡೆದಿದೆ. ಸೊ ಈ ಒಂದು ಸಿನಿಮಾದ ಪ್ರಮೋಷನಲ್ ಟೈಮಲ್ಲಿ ಅವರು ಹೈದರಾಬಾದಿಗೆ ಹೋಗಿರ್ತಾರೆ. ಹೈದರಾಬಾದಲ್ಲಿರುವ ಒಂದು ಸ್ಟೇಜಲ್ಲಿ ಅವರು ಯಾರು ಕೇಳಿರೋದಿಲ್ಲ ಅವರಿಗೆ ನೀವು ಎಲ್ಲಿ, ಅವರು ಏನು ಮಾಡ್ತಿದ್ದಾರೆ ಅಂತ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿತ್ತು ಅವರು ಕರ್ನಾಟಕದವರು ಅಂತ. ಆದರೆ ಅವರು ಒಂದು ಮಾತು ಹೇಳ್ತಾರೆ, ಐ ಆಮ್ ಫ್ರಮ್ ಹೈದರಾಬಾದ್. ಸೊ ಹಾಗಾಗಿ ನಾನು ಒಬ್ಬಳೇ ಈ ವೇದಿಕೆಯಲ್ಲಿ ಬಂದು ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿರ್ತಾರೆ. ಆ ಒಂದು ಹೇಳಿಕೆ ಏನಿದೆ, ಕನ್ನಡಿಗರಲ್ಲಿ ಮುಂಚೆನೇ ಅವರ ಮೇಲೆ ಒಂದಿಷ್ಟು ಕೋಪ ಇತ್ತು, ಒಂದಿಷ್ಟು ಟೋಲ್ಗೆ ಅವರು ಕಾರಣ ಆಗಿದ್ರು. ಹಲವಾರು ಕಡೆ ಅವರು ದ ಸೋ ಕಾಲ್ಡ್ ಪ್ರೊಡಕ್ಷನ್ ಕಾಲ್ಡ್ ಮೀ ಅಂತ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಲ್ಲಿಂದನೇ ಅವರ ಮೇಲೆ ಒಂದು ಬೇರೆ ರೀತಿಯ ಅಭಿಪ್ರಾಯ ಕನ್ನಡಿಗರಿಗಿತ್ತು. ಈ ಒಂದು ವಿಚಾರ ಏನಿದೆ ಮತ್ತಷ್ಟು ಪುಷ್ಟಿ ಕೊಟ್ಟಿತ್ತು ಆ ಒಂದು ಟೀಕೆಗಳಿಗಾಗಿರ್ಬೋದು, ಟ್ರೋಲ್ಸ್ಗಳಿಗಾಗಿರ್ಬೋದು. ಸೊ ಆ ಸಂದರ್ಭದಲ್ಲಿ ಇವರು ಒಂದು ಮಾತು ಹೇಳಬೇಕಾದ್ರೆ ಇಲ್ಲಿ ಕನ್ನಡಿಗರಿಗೆ ಇನ್ನಷ್ಟು ಆಕ್ರೋಶಕ್ಕೆ ವ್ಯಕ್ತಪಡಿಸ್ತಾರೆ ಅವರು. ನಾವು ಬೆಳಿಬೇಕಾದ್ರೆ ಕನ್ನಡ ಇಂಡಸ್ಟ್ರಿ ಬೇಕು, ಬೆಳಿಬೇಕಾದ್ರೆ ಕನ್ನಡದವರು ಬೇಕು, ಬೆಳೆದಾದ್ಮೇಲೆ ಯಾರು ಬೇಡ, ಕರ್ನಾಟಕದವರು ಅಂತ ಹೇಳ್ಕೊಳ್ಳಿಕ್ಕೂ ಅವರಿಗೆ ಇಷ್ಟೊಂದು ಅಂಜಿಕೆ ಯಾಕೆ, ನಾವು ಬೆಳೆಸ್ಬೇಕಾದ್ರೆ ನಾವು ಬೇಕಲ್ಲ ಅನ್ನೋ ಒಂದು ಆಕ್ರೋಶನ ವ್ಯಕ್ತಪಡಿಸಿದ್ರು. ಆ ಒಂದು ತಪ್ಪೇನಿದೆ, ಜಯಲಲಿತಾ ಅವರು ಮಾಡಿರುವ ಒಂದು ತಪ್ಪಾಗಿರ್ಬೋದು, ರಶ್ಮಿಕಾ ಮಂದಣ್ಣ ಅವರು ಮಾಡಿರೋ ತಪ್ಪಾಗಿರ್ಬೋದು, ಎರಡೂ ಕೂಡ ಒಂದೇ, ತಮ್ಮ ಮೂಲವನ್ನು ಮರೆತಿರುವಂಥದ್ದು. ಅಂದರೆ ಒಂದು ಅಚೀವ್ಮೆಂಟ್ ಆದಮೇಲೆ, ಅಚೀವ್ಮೆಂಟ್ ಆಗೋ ತನಕ ಒಬ್ಬರು ಬೇಕು, ಒಂದು ಪ್ಲೇಸ್ ಅವ್ರು ಬೇಕು, ಮತ್ತದಾದಮೇಲೆ ರೆಕಗ್ನೈಸೇಷನ್ ಸಿಕ್ಕಿ ಆದಮೇಲೆ ಅವ್ರು ಬೇಡ ಅನ್ನೋ ಒಂದು ರೀತಿಯ ತಪ್ಪು ಮಾಡಿದ್ರು. ಸೊ ಆ ಒಂದು ತಪ್ಪಿಂದ ರಶ್ಮಿಕಾ ಮಂದಣ್ಣ ಅವರು ಇವಾಗಲೂ ಕೂಡ ಟೀಕೆಗೆ ವ್ಯಕ್ತ ಆಗ್ತಾರೆ. ಆಮೇಲೆ ಜಯಲಲಿತಾ ಅವರು ಒಂದು ಅವರ ಒಂದು ವೃತ್ತಿ ಜೀವನದಲ್ಲಿ ಆ ಒಂದು ಘಟನೆ ಏನಾಗಿತ್ತು 1970ರಲ್ಲಿ, ಅದೊಂಥರ ಕಪ್ಪು ಚಿಕ್ಕಾಗಿ ಇವಾಗಲೂ ಕೂಡ ಉಳಿದಿದೆ. ನಾವು ಯಾವಾಗಲೂ ಹೇಳ್ತೀವಿ ವಿ ಶುಡ್ ನಾಟ್ ಫಾರ್ಗಾಟ್ ಅವರ್ ರೂಟ್ ಅಂತ. ಸೊ ಅದನ್ನೇ ಪ್ರತಿ ಸಲ ರಶ್ಮಿಕಾ ಮಂದಣ್ಣ ಅವರು ಇವಾಗಲೂ ಕೂಡ ಅಷ್ಟೇ, ಎಲ್ಲೂ ಹೋದರೂ ಕೂಡ ಅವರು ಅಂತ ಹೇಳ್ತಾರೆ, ನನಗೆ ಕನ್ನಡ ಗೊತ್ತಿಲ್ಲ, ನನಗೆ
ಕನ್ನಡ ಅಷ್ಟಾಗಿ ಗೊತ್ತಿಲ್ಲ ಅನ್ನೋ ರೀತಿಯನ್ನು ಮಾತಾಡ್ತಾರೆ. ಸೊ ಹಾಗಾಗಿ ಇವಾಗಲೂ ಕೂಡ ರಶ್ಮಿಕಾ ಮಂದಣ್ಣವರು ಟ್ರೋಲ್ ಆಗಿರಲಿ, ಇವಾಗಲೂ ನಾವು ನೋಡ್ಬೋದು ಅವ್ರನ್ನ, ಅವರ ಮೂವೀಸ್ಗಳಾಗಿರ್ಬೋದು, ಅವರ ಪೋಸ್ಟ್ಗಳಾಗಿರ್ಬೋದು, ಅವರ ಬಗ್ಗೆ ಕರ್ನಾಟಕದನ್ನ ಬಿಟ್ಟು ಬೇರೆ ಎಲ್ಲರೂ ಅವರ ತುಂಬ ಇಷ್ಟಪಡ್ತಾರೆ. ಕನ್ನಡಿಗರಿಗೆ ಅವರು ಆಗಲೇ ಅವರ ಒಂದು ಆಕ್ರೋಶಕ್ಕೆ, ಅವರ ಕೆಂಗಣ್ಣಿಗೆ ತುತ್ತಾಗಿದ್ದಾರೆ. ಸೊ ಇಲ್ಲಿಂದ ಅವರನ್ನು ಯಾರು ಆಲ್ಮೋಸ್ಟ್ ಕರ್ನಾಟಕದಿಂದ ಯಾವತ್ತೂ ಅವರಿಗೆ ಒಳ್ಳೆಯ ಒಂದು ಸಪೋರ್ಟ್ ಯಾವತ್ತೂ ಸಿಕ್ಕಿಲ್ಲ. ಆ ಒಂದು ಇನ್ಸಿಡೆಂಟ್ ಆದಮೇಲೆ ಇನ್ನೂ ಟೈಮ್ ಇದೆ, ತಿದ್ಕೊಳ್ಳೋಕೆ ಟೈಮ್ ಇದೆ. ತಿದ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಕನ್ನಡಿಗರ ಒಂದು ಕೆಂಗಣ್ಣಿಗೆ ಹೇಗೆ ಅವರು ಇವಾಗಲೂ ಟೀಕೆಗಳಿಗೆ ವ್ಯಕ್ತ ಆಗ್ತಿದ್ದಾರೆ, ಟ್ರೋಲ್ಸ್ಗಳಿಗೆ ಕಾರಣ ಆಗ್ತಿದ್ದಾರೆ, ಅದೇ ರೀತಿ ಮುಂದೆ ನಡ್ಕೊಂಡು ಹೋಗ್ತಾ ಇದೆ. ಇದೊಂಥರ ಏನಿದೆ, ಈ ಎರಡೂ ಘಟನೆಗಳು ಮುಂದಿನವರೆಗೂ ಕೂಡ ಒಂದು ರೀತಿಯ ಪಾಠ ಅಂತಲೇ ಹೇಳ್ಬೋದು. ನಮ್ಮ ಇತಿಹಾಸನ ಅಥವಾ ನಮ್ಮ ರೂಟನ್ನು ನಾವು ಯಾವತ್ತೂ ಮರಿಬಾರ್ದು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.